ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ಬೆಳಿಗ್ಗೆ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಕ್ಲಿ ಎಲ್ಲ ಮಾಡಬೇಕಿತ್ತು, ಹಂಗಾಗಿ ಚಕ್ಲಿಗೆ ಅಕ್ಕಿ ಮತ್ತು ಕಡಲೆಕಾಳು ಎಲ್ಲನೂ ಹುರಿದ್ಬಿಟ್ಟು ಕೊಟ್ಟು ಕಳಿಸ್ದೆ ನಮ್ಮ ಮನೆಯವ್ರ ಕೈಲಿ ಮಿಲ್ ಮಾಡಿಸ್ಕೊಬನ್ನಿ ಅಂತ. ಅಷ್ಟರಲ್ಲಿ ನಾನು ಮನೆ ಕೆಲಸ ಎಲ್ಲ ಮಾಡ್ಬಿಡೋಣ ಅಂತ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಮತ್ತು ಬಾಗಿಲೆಲ್ಲ ತೊಳೆದು ಹೊಸ್ಲು ತೊಳೆದು ಅರ್ಶಿನ ಕುಂಕುಮ ಇಟ್ಟು ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಮತ್ತು ಆಮೇಲೆ ಆಲೇ ಬೆಳಿಗ್ಗೆ 9 ಗಂಟೆ ಆಗಿತ್ತು ನಾನು ಮಾಡೋಷ್ಟರಲ್ಲಿ. ಪಾಪು ಎದ್ದರೆ ಆಮೇಲೆ ಊಟ ಅವನಿಗೆ ತಿಂಡಿ ತಿನ್ನಿಸ್ಬೇಕು ಮತ್ತು ಅವನಿಗೆ ಅದು ಇದು ಅಂದ್ಕೊಂಡು ಟೈಮ್ ಆಗೋಗುತ್ತೆ, ಅವ್ನು ಬಿಡೋಲ್ಲ ಆಮೇಲೆ ಎಲ್ಲದಕ್ಕೂ ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೆ. ಮತ್ತು ಇವತ್ತು ಚಕ್ಲಿ ಎಲ್ಲ ಮಾಡಬೇಕಿತ್ತಲ್ಲ, ಸಿಸ್ಟರ್ ಕೂಡ ಬರೋಕ್ಕೆ ಹೇಳಿದೆ, ಅವಳು ಬರ್ತೀನಿ ಅಂತ ಹೇಳಿದ್ಲು. ಇಬ್ಬರು ಸೇರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಮೊದಲು ನನ್ನ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊತಾ ಇದ್ದೆ. ಮತ್ತು ಅವರು ಮಿಲ್ ಮಾಡಿಸ್ಕೊಂಬಂದರು, ಅವ್ರಿಗೂ ತಿಂಡಿ ಕೊಟ್ಟೆ. ಅವಳು ಬರೋ ಅಷ್ಟರಲ್ಲಿ ದೀಪ ಎಲ್ಲ ಹಚ್ಚಾದ್ಮೇಲೆ ಎಳ್ಳುಂಡೆ ಮಾಡ್ತೀವಿ. ಎಳ್ಳೆಲ್ಲಿಗೆಲ್ಲ ತೊಳೆದಿಡಬೇಕಿತ್ತು, ಅದು ಒಣಗಬೇಕಿತ್ತು. ಅಮ್ಮ ಫೋನ್ ಮಾಡಿ ಹೇಳೋದು ತೊಳೆದಿಡು ಒಣಗಬೇಕು ಅದು ಅಂತ. ಹಂಗಾಗಿ ತೊಳೆದ್ಬಿಟ್ಟಿಟ್ಟೆ. ಬಿಸಿಲೇ ಇರಲಿಲ್ಲ ಇವತ್ತು ಒಣಗಕ್ಕೆ ಅಂದ್ಬಿಟ್ಟು. ಸರಿ ಆಯಿತು, ನಾಳೆ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಹಂಗೆ ಇಟ್ಟೆ. ಕಜ್ಜಾಯ ಮತ್ತು ಅದನ್ನು ನಾಳೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ನಾಳೆ ಮಧ್ಯಾಹ್ನ ಅಂಗಡಿಗೆ ಬಂದು ಅಂಗಡಿಯಿಂದ ಹೋದ್ಮೇಲೆ ಮಾಡ್ಕೊಬೇಕು. ಇವಾಗ ದೀಪ ಎಲ್ಲ ಹಚ್ಚಾದ್ಮೇಲೆ ಚಕ್ಲಿಗೆ ನಾನು ತಿಂಡಿ ತಿಂದು ಚಕ್ಲಿಗೆಲ್ಲ ಮಿದ್ದಿಟ್ಬೇಡ ಅಂದ್ಬಿಟ್ಟು ಎಲ್ಲ ತೊಗೊಂಡೆ. ಅದನ್ನೆಲ್ಲ ಹೊಂದಾಡ್ಕೊಂಡು ಎತ್ಕೊಂಡು ಚಕ್ಲಿ ಮಿದ್ದಿಟ್ಟೆ. ಮಾಮೂಲಿ ಚಕ್ಲಿ ಮಿಲ್ ಮಾಡ್ಸೋಕೆ ಕೊಟ್ಟಿರ್ತೀವಲ್ಲ, ಆ ಸೀಟಿಗೆ ಉಪ್ಪು, ಖಾರ ಕಮ್ಮಿ ಆಗಿದ್ದರೆ ಖಾರ ಮತ್ತು ಜೀರಿಗೆ ಹಾಕ್ಕೊಂಡು ಮಿದ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಎಲ್ಲ ಆಯಿತು. ಅವಳು ಬಂದು ಅದನ್ನ ಚಕ್ಲಿ ಎಲ್ಲ ಬಿಟ್ಟು ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಸಲ ತುಂಬ ಜಾಸ್ತಿ ಮಾಡಿದೆ ಅನಿಸ್ತು ಚಕ್ಲಿನ. ಎಷ್ಟು ಆಲೇ 340 ಏನೋ ಆಗಿತ್ತು, ಇನ್ನೂ ಚಕ್ಲಿ ಮಾಡೇ ಆಗಿರಲಿಲ್ಲ. ಅಯ್ಯೋ ಇಷ್ಟೊಂದು ಮಾಡ್ಬಿಟ್ನಲ್ಲ ಈ ಸಲ ಅಂದ್ಕೊಂಡು ಮಾತಾಡ್ಕೊಂಡು ಇಬ್ಬರು, ಜಾಸ್ತಿ ಮಾಡಿದೆ ಅಕ್ಕ ನೀನು ಈ ಸಲ ಅಂದ್ಕೊಂಡು ಅವಳು ಹೇಳ್ತಾಯಿದ್ಲು. ಹಂಗಾಗಿ ಮಾಡಿ ಮುಗಿಸಿದ್ವಿ. ಅತ್ತಾಗೆ ಮಾಡಿಬಿಟ್ಟು ಕಜ್ಜಿಕಾಯಿ ಕುತ್ಕೊಂಡ್ವಿ, ಕಜ್ಜಿಕಾಯಿ ಮಾಡೋಣ ಅಂತ. ನಾನೆಲ್ಲ ಮಿದ್ಬಿಟ್ಟು ಎಲ್ಲ ಕೊಟ್ಟೆ. ಅವಳು ಇದು ಮಾಡ್ತಾಯಿದ್ಲು, ಕಜ್ಜಿಕಾಯಿ ಮಾಡ್ತಾಯಿದ್ಲು. ನಾನು ರೌಂಡ್ ಮಾಡಿ ಕೊಡ್ತಾಯಿದ್ದೆ ಅವಳಿಗೆ. ಅದೆಲ್ಲ ಮುಗಿದ್ಮೇಲೆ ಮತ್ತೆ ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಮಂಗಳವಾರ ಊರಿಗೆ ಹೋಗಬೇಕು. ಊರಿಗೆ ಹೋಗಿ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಅಲ್ಲೂ ಎಲ್ಲ ಕೆಲಸ ಮಾಡಬೇಕು. ಹಂಗಾಗಿ ಅಲ್ಲೋಗಿ ಮಾಡೋಕ್ಕಾಗಲ್ಲ, ಇಲ್ಲೇ ಮಾಡ್ಕೊಂಡು ಹೋಗ್ತೀವಿ. ಹೊಸ ವರ್ಷವೂ ಅಷ್ಟೇ ಇಲ್ಲೇ ಮಾಡ್ಕೊಂಡು ಹೋಗ್ತೀನಿ ನಾನು. ಆಮೇಲೆ ಕಜ್ಜಿಕಾಯಿ ಬೇಯಿಸ್ಕೊಂಡೆ. ಬೇಯಿಸೆಲ್ಲ ಆದಮೇಲೆ ಬೇಯಿಸೆಲ್ಲ ಆಗಿ ಮತ್ತು ಅದ್ರದ್ದು ಕೆಲಸ ಇರುತ್ತಲ್ಲ, ಪಾತ್ರೆ ತೊಳೆಯೋದು, ಆ ಗ್ಯಾಸ್ ಕ್ಲೀನ್ ಮಾಡೋದು, ಅದು ಇದು ಅಂತ. ಪಾಪುನೇ ಎದ್ದಿದ್ದ ಅಷ್ಟರಲ್ಲಿ, ಆದರೆ ಮಲಗಿಸಿದ್ದೆ. ಮಲಗಾದ್ಮೇಲೆ ಎದ್ದೇ ಬಿಟ್ಟಿದ್ದ ಅವನು. ಸರಿ ಆಯಿತು, ಅವನಿಗೂ ಸ್ನಾನ ಮಾಡಿಸಿ ಊಟ ತಿನ್ನಿಸಿ ಪಾತ್ರೆ ಎಲ್ಲ ತೊಳೆದು ನಾನು ಆ್ಯಕ್ಚುಲಿ 4:30 ಆಗೋಗಿತ್ತು ಆಲ್ರೆಡಿ. ಅಂಗಡಿಗೆ ಬಂದೆ. ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, ಆಯ್ತೇನಮ್ಮ ಬಾರಮ್ಮ ಬೇಗ ಅಂತ. ಸರಿ ಆಯಿತು ಅಂದ್ಬಿಟ್ಟು ಬಂದ ತಕ್ಷಣ ಕಸ್ಟಮರ್ ಬಂದರು ಟ್ರಾಲಿಗೆ ಅಂದ್ಬಿಟ್ಟು. ಟ್ರಾಲಿ ಮತ್ತು ಡಫಲ್ ಕಿಟ್ಟು ಅವರಿಗೆಲ್ಲ ತೋರಿಸಿ ಕೊಟ್ಟು ಎತ್ತಿಟ್ಟೆ. ನಮ್ಮ ಶಾಪ್ ನೇಮ್ ಬಂದು ಮಂಜು ಬ್ಯಾಗ್ಸ್ ಆ್ಯಂಡ್ ಲಗೇಜಸ್, ಉಳ್ಳಾಳ್ ಮೇನ್ ರೋಡ್ ಇರೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬಂದು ಶಾಪ್ಗೆ ಪರ್ಚೇಸ್ ಮಾಡಿ. ನಮ್ಮ ಚಾನಲ್ ನೇಮ್ ಬಂದು ಮಂಜು ಬ್ಯಾಗ್ಸ್ ಆ್ಯಂಡ್ ಮೈ ವರ್ಲ್ಡ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.